ಹೇಳಿ, ಹೇಗೆ ನಿಭಾಯಿಸ್ತೀರಾ ಅದನ್ನು? ಪರಿಮಳ ಮತ್ತೆ ಕೇಳಿದಾಗ ಅವನು ತಕ್ಷಣ ಉತ್ತರಿಸಲಿಲ್ಲ. ನಂತರ ಸವರಿಸ್ಕೊಂಡು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪರಿಮಳ ಎಂದಾಗ ಅವನ ದನಿಯಲ್ಲಿ ಸತ್ಯವೇ ಇರಲಿಲ್ಲ. ಆಫೀಸ್ ಕೆಲಸದ ನೆಪ ಹಾಕ್ಕೊಂಡು ಮನೆಯಿಂದ ಹೊರಗಡೆ ಇದ್ಬಿಡಿ. ಅವಳು ಬಂದು ಹೋದ್ಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಪರಿಮಳ ನೀಡಿದ ಸಲಹೆ ಅವನಿಗೂ ಒಪ್ಪಿಗೆ ಆಯಿತು. ಪರಿಮಳ, ಇದೆಲ್ಲ ನಿಜ ಆಗೋಕ್ಕೆ ಸಾಧ್ಯವೇ? ಸತ್ತವರು ಬರ್ತಾರೆಯೇ? ನೀನು ಇದನ್ನೆಲ್ಲ ನಂಬಿ ತಲೆ ಕೆಡಿಸ್ಕೋತಾ ಇದೆಯಾ ಎಂದಾಗ ಪರಿಮಳಳ ಮುಖ ಗಂಭೀರವಾಯಿತು. ನಾನು ತಲೆ ಕೆಡಿಸ್ಕೊತಾ ಇರೋದು ಯಾವ ವಿಷಯಕ್ಕೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಮೊದಲು ಅವಳು ಬರಲಿ, ನಿಜವಾದ ವಿಷಯ ಏನು ಅಂತ ನನಗೂ ಅರ್ಥವಾಗತ್ತೆ. ಮುಂದಿನದನ್ನು ಆಮೇಲೆ ಯೋಚನೆ ಮಾಡೋಣ ಎಂದು ನೀಲವಾದ ಉಸಿರು ಭರತ್ ಜೊತೆ ಕಾರಿನಲ್ಲಿ ಬಂದಿಳಿದಾಗ ಅಭಿರಾಮಿಗೆ ಅರೆ ಕ್ಷಣ ಮೈ ಚಳಿ ಹಿಡಿದ ಹಾಗಾಯಿತು. ಮನೆಯ ಮುಂದಿದ್ದ ಕಸ್ತೂರಿ ಎಂಬ ನಾಮಫಲಕವನ್ನು ನವಿರಾಗಿ ಬೆರಳಿನಿಂದ ಸವರಿದಾಗ ಅವಳ ಕಣ್ಣಂಚಿನಲ್ಲಿ ನೀರು ಜಿಂಗಿದ್ರೂ ಅವಳ ತುಟಿಗಳಲ್ಲಿ ನಗು ಇಣುಕಿತು. ಭರತ್ ಸಾಂತ್ವನ ನೀಡುವಂತೆ ಅವಳ ಭುಜ ಬಳಸಿ ಒಳಗೆ ಕರೆದೊಯ್ದ. ಅವರಿಬ್ಬರನ್ನು ಎದುರಾಗಿದ್ದು ಪರಿಮಳಳ ತೀಕ್ಷ್ಣ ನೋಟ. ಆ ನೋಟದಲ್ಲಿ ಇಣುಕುತ್ತಿದ್ದ ಅಸಹನೆ, ಅಪನಂಬಿಕೆ, ತಿರಸ್ಕಾರ ಕಂಡು ಭರತ್ಗೆ ಕಸಿವಿಸಿಯಾಯಿತು. ಆದರೆ ಅಭಿರಾಮಿ ಅದನ್ನು ಲೆಕ್ಕಿಸದೆ ಪರಿಮಳಳ ಬಳಿ ಬಂದು, ಪರಿಮಳ, ನಾನು ಯಾರು ಅಂತ ಗುರ್ತು ಸಿಕ್ಲಿಲ್ವಾ ಎಂದು ಅವರ ಭಾಷೆಯಲ್ಲಿ ಕೇಳಿದಾಗ ದಿಗ್ಭ್ರಾಂತಳಾದ್ಲು ಪರಿಮಳ. ಅಭಿರಾಮಿ ಆ ಭಾಷೆಯಲ್ಲಿ ಮಾತನಾಡೋದನ್ನು ಅವಳೆಂದೂ ಕೇಳಿರಲಿಲ್ಲ. ಜೊತೆಗೆ ಕಸ್ತೂರಿಯ ದಾಟಿಯನ್ನೇ ಅನುಸರಿಸುತ್ತಾ ಅವಳು ಮಾತನಾಡಿದ ರೀತಿ ಅವಳ ಹೃದಯದಲ್ಲಿ ಅವ್ಯಕ್ತ ಭಯ ಹುಟ್ಟಿಸಿತು. ನಾನು ಮೊದಲು ಅಪ್ಪಾಜಿನ ಮಾತನಾಡಿಸ್ಕೊಂಡು ಬರ್ತೀನಿ ಎಂದು ಅವಳು ಮಹಡಿ ಏರಿ ಹೋದಾಗ ಪರಿಮಳ ತನ್ನ ಅಪೇಕ್ಷಣೀಯ ದೃಷ್ಟಿಯನ್ನು ಭರತ್ನತ್ತ ತಿರುಗಿಸಿದ್ಲು. ಏನಿದೆಲ್ಲ ಭರತ್? ಏನು ನಡೀತಾ ಇದೆ ಮನೆಯಲ್ಲಿ? ನಿನ್ನ ಹೆಂಡತಿ ನನ್ನ ಅಕ್ಕ ಆಗೋಕ್ಕೆ ಸಾಧ್ಯನಾ? ಯಾಕೆ ಇದಕ್ಕೆಲ್ಲ ಅವಕಾಶ ಕೊಡ್ತಾ ಇದೆಯಾ ಎಂದು ಪ್ರಶ್ನಿಸಿದ್ಲು. ಭರತ್ ತಳಮಳದಿಂದ, ನನಗೂ ಗೊತ್ತಾಗ್ತಾ ಇಲ್ಲ ಆಂಟಿ. ನಿಮ್ಮ ಮನೆಗೆ ಬಂದಾಗ್ಲಿಂದ ಅವಳ ವರ್ತನೆ ವಿಚಿತ್ರ ಆಗಿದೆ ಎಂದು ನಡೆದಿದ್ದೆಲ್ಲ ಸಂಕ್ಷಿಪ್ತವಾಗಿ ತಿಳಿಸಿದ. ಅವನ ಮಾತನ್ನು ನಿರಾಸಕ್ತಿಯಿಂದ ಆಲಿಸಿದ ಪರಿಮಳ ಎದ್ದು, ಅಪ್ಪಾಜಿ ರೂಮಿನಲ್ಲಿ ನಿನ್ನ ಹೆಂಡತಿ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ ಬಾ ಎಂದು ಭರತ್ ಜೊತೆ ಸುರೇಂದ್ರನಾಥ್ರವರ ರೂಮಿನತ್ತ ಹೆಜ್ಜೆ ಹಾಕಿದ್ಲು. ಅಭಿರಾಮಿ ಮಹಡಿ ಏರಿ ಹೋದಾಗ ಸುರೇಂದ್ರನಾಥ್ ರೂಮಿನಿಂದ ಹೊರಗೆ ಬಂದರು. ಹತಾಟನೆ ಇಬ್ಬರು ಎದುರು ಬದರಾಗಿ ಬಂದದ್ದು ತೀರಾ ಅನಿರೀಕ್ಷಿತವಾಗಿತ್ತು. ಸುರೇಂದ್ರನಾಥ್ ಅವ್ಯಾಕವಾಗಿ ಅಭಿರಾಮಿಯನ್ನೇ ನೋಡಿದ್ರು. ಅಭಿರಾಮಿ ಕಣ್ಣರಳಿಸಿ ಅವರತ್ತ ದೃಷ್ಟಿ ಹರಿಸಿದ್ಲು. ಮರುಕ್ಷಣದಲ್ಲೇ ಅವಳು ಭಾವೋದ್ವೇಗದಿಂದ ಅವರ ಕಾಲಿನ ಬಳಿ ಕುಸಿದ್ಲು. ತಕ್ಷಣ ಅವರು ಅವಳ ಭುಜವನ್ನು ಹಿಡಿದೆತ್ತಿದ್ರು. ಅವಳ ಕಣ್ಣುಗಳಲ್ಲಿ ಅದೇ ಚಿರ ಅಪರಿಚಿತ ಭಾವ. ಅರೆ ಕ್ಷಣ ಕಸ್ತೂರಿಯೇ ತಮ್ಮ ಎದುರಿಗೆ ನಿಂತಿದ್ದಾಳೆಂದು ಅವರು ತಬ್ಬಿಬ್ಬಾದರು. ಅಪ್ಪಾಜಿ, ನಾನು ಕಸ್ತೂರಿ. ಅವಳ ಮಾತು ಮುಗಿಸುವಷ್ಟರಲ್ಲಿ ಅವರ ತೋಳುಗಳು ಮಮತೆಯಿಂದ ಬಳಸಿದವು. ಅವರ ಕಣ್ಣಿನಿಂದ ಹರಿದ ನೀರು ಅವಳ ಮುಂಗೂದಲ ಬೈತಲೆಯನ್ನು ತೋಲಿಸಿತು. ಅಭಿರಾಮಿ ಅವರಿಂದ ದೂರ ಸರಿದು ನಿಂತು, ಅಪ್ಪಾಜಿ, ನೀವು ಯಾವಾಗಲೂ ಹೇಳ್ತಿದ್ದ ಮಾತು ಮರೆತುಬಿಟ್ರಾ? ಹಿರಿಯರನ್ನು ಸ್ಪರ್ಶಿಸಬೇಕಾದ್ರೆ ಅವರ ಪಾದ ಮುಟ್ಟೋ ಅಧಿಕಾರ ಮಾತ್ರ ಚಿಕ್ಕವರಿಗಿರೋದು ಅಂತ. ಆ ಮಾತುಗಳನ್ನು ನಾನು ಈ ಜನ್ಮದಲ್ಲೂ ಜ್ಞಾಪಕ ಇಟ್ಕೊಂಡಿದ್ದೀನಿ ಎಂದಾಗ ಸುರೇಂದ್ರನಾಥ್ ಕಣ್ಣರಳಿಸಿ ಅವಳನ್ನೇ ನೋಡಿದ್ರು. ನನ್ನ ಮಗಳು ನನ್ನ ಕಣ್ಣೆದುರಿಗೆ ಇದ್ದಾಳೆ ಅಂದರೆ ನನಗಿನ್ನೂ ನಂಬೋಕೆ ಕಷ್ಟ ಆಗ್ತಿದೆ. ಅಭಿರಾಮಿ ಮುಖದಲ್ಲಿ ನೋವು ಇಣುಕಿತು. ಯಾಕಪ್ಪಾಜಿ, ನನ್ನ ಮಾತಿನಲ್ಲಿ ನಿಮಗಿನ್ನೂ ನಂಬಿಕೆ ಬರ್ತಾ ಇಲ್ವಾ? ಈ ಮನೆಗೆ ಮೊದಲ ಬಾರಿ ಕಾಲಿಟ್ಟಾಗಲೇ ಇದು ನಾನು ಹುಟ್ಟಿ ಬೆಳೆದ ಮನೆ ಅನ್ನೋ ಜಾಗೃತ ಪ್ರಜ್ಞೆ ಮೂಡಿತು. ಆದರೆ ಅವತ್ತು ನನ್ನ ಮನಸ್ಸಿಗೇನೋ ಯಾವುದೂ ಸ್ಪಷ್ಟವಾಗಿರಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಏನೂ ಹೇಳೋಕ್ಕಾಗಲಿಲ್ಲ. ಈಗ ನನಗೆಲ್ಲ ಜ್ಞಾಪಕ ಬಂದಿದೆ ಅಪ್ಪಾಜಿ. ನನ್ನ ಪ್ರತಿ ಹುಟ್ಟಿದ ಹಬ್ಬಕ್ಕೂ ನೀವು ಸ್ವಸ್ತಿಕ್ ಚಿಹ್ನೆ ಇರೋ ಚಿನ್ನದ ಕಾಸು ಕೊಡ್ತಾಯಿದ್ರಿ. ನನ್ನ 24ನೇ ವಯಸ್ಸಿನಲ್ಲಿ ಆ ಕಾಸುಗಳೆಲ್ಲ ಸೇರಿಸಿ ಒಂದು ಹಾರ ಮಾಡಿಸ್ಬೇಕು ಅಂದ್ಕೊಂಡಿದ್ರಿ. ಒಂದೊಂದು ಕಾಸು ಒಂದೊಂದು ತೀರ್ಥಕರ ಪ್ರತಿನಿಧಿಸುವಂತೆ 24 ತೀರ್ಥಕರರ ಆಶೀರ್ವಾದದ ನನ್ನ ಮೇಲೆ ಸದಾ ಇರಲಿ ಅಂತ ಹಾರೈಸಿದ್ರಿ. ಜ್ಞಾಪಕ ಇದೆಯಾ ಅಪ್ಪಾಜಿ?
ಸುರೇಂದ್ರನಾಥ್ ವಿಸ್ಮಯದಿಂದ ಅವಳ ಮಾತುಗಳನ್ನೇ ಆಲಿಸುತ್ತಿದ್ದರು. ಹಿಂದಿನ ವಿಷಯಗಳನ್ನು ಅವಳು ಹೇಳುತ್ತಾ ಹೋದಂತೆ ಅವರ ಮನಸ್ಸಿನ ನಂಬಿಕೆ ಬಲವಾಗುತ್ತಾ ಹೋಗಿತ್ತು. ಅಪ್ಪಾಜಿ, ನಿಮ್ಮನ್ನು ನೋಡಬೇಕು ಅನ್ನೋ ಹಂಬಲದಲ್ಲಿ ನಾನು ವಾಪಸ್ ಬರ್ತಿದ್ದಾಗ ಬಸ್ ಆಕ್ಸಿಡೆಂಟ್ನಲ್ಲಿ. ಬೇಡಮ್ಮ, ಆ ವಿಷಯ ಹೇಳಬೇಡ. ಅದೊಂದು ಕೆಟ್ಟ ಘಟನೆ ತಂದೆ ಮಗಳನ್ನು ಎಷ್ಟು ಕ್ರೂರವಾಗಿ ಆಗಲಿಸಿಬಿಡ್ತು. ಮತ್ತೆ ಅದನ್ನು ನೆನೆಸ್ಕೊಳ್ಳೋದು ಬೇಡ. ಸುರೇಂದ್ರನಾಥ್ ಭಾವೋದ್ವೇಗದಿಂದ ಹೇಳುತ್ತಿದ್ದಂತೆ ಪರಿಮಳ, ಭರತ್ ಮಹಡಿ ಏರಿ ಬಂದರು. ಸುರೇಂದ್ರನಾಥ್ ಪರಿಮಳಳ ಕಡೆ ತಿರುಗಿ, ಪರಿಮಳ, ನನ್ನ ಮಗಳು ಕಸ್ತೂರಿ ಬಂದುಬಿಟ್ಟಿದ್ದಾಳೆ. ನಿನ್ನೆ ನಾನು ಪೂರ್ತಿ ನಂಬಿರಲಿಲ್ಲ. ಈಗ ಇವಳು ಮಾತುಗಳನ್ನು ಕೇಳಿದ ಮೇಲೆ ಸಂತೋಷದಿಂದ ನನಗೆ ಕೈ ಕಾಲು ಉಡುಗಿ ಹೋದ ಹಾಗಾಗ್ಬಿಟ್ಟಿದೆ. ಅವಳನ್ನು ನಮ್ಮ ಮನೆಗೆ ಬರಮಾಡಲೆಂದೇ ಭರತ್ನ ಇವಳು ಮದುವೆ ಆಗಬೇಕು ಅಂತ ವಿಧಿಲಿಖಿತ ಆಗಿತ್ತು ಅನಿಸುತ್ತೆ ಎನ್ನುವಷ್ಟರಲ್ಲಿ ಅವರ ದನಿ ಗದ್ಗದಿತವಾಯಿತು. ಪರಿಮಳ ಅವರ ಭಾವುಕತೆಗೆ ಸ್ಪಂದಿಸದೆ ಗಂಭೀರವಾಗಿ, ಅಪ್ಪಾಜಿ, ನೀವು ಇಷ್ಟೊಂದು ಎಕ್ಸೈಟ್ ಆಗೋದು ಒಳ್ಳೆಯದಲ್ಲ. ನೀವ್ಯಾಕೆ ಇಲ್ಲಿವರೆಗೂ ಎದ್ದು ಬಂದ್ರಿ? ಬನ್ನಿ, ರೂಮ್ನಲ್ಲಿ ಮಲಗುವಿರಂತೆ ಎಂದು ಅವರನ್ನು ಒಳಗೆ ಕರೆಯೊಯ್ಯಲು ಪ್ರಯತ್ನಿಸಿದಾಗ ಮೊದಲ ಬಾರಿ ಸುರೇಂದ್ರನಾಥ್ ಅವಳನ್ನು ಪ್ರತಿಭಟಿಸುತ್ತಾ, ನನ್ನ ಮಗಳು ಪುನಃ ಸಿಕ್ಕಿದ ಸಂತೋಷ ಮನಪೂರ್ವಕವಾಗಿ ಅನುಭವಿಸ್ತಾ ಇದ್ದೀನಿ. ತಂದೆ ಮಗಳ ನಡುವೆ ನೀನು ಪ್ರವೇಶ ಮಾಡಬೇಡ ಎಂದಾಗ ಪರಿಮಳ ಮುಖ ಬಿಳುಪೇರಿತು. ಅದನ್ನು ಗಮನಿಸಿದ ಅಭಿರಾಮಿ ಪರಿಮಳಳ ಕೈ ಹಿಡಿದು, ಅಪ್ಪಾಜಿ ಸ್ವಭಾವ ನಿನಗೆ ಗೊತ್ತೇ ಇದೆ. ಅವರು ಹಾಗೆ ಅಂದದ್ದಕ್ಕೆ ಬೇಜಾರು ಮಾಡ್ಕೋಬೇಡ ಪರಿಮಳ. ನನಗೂ ಅಪ್ಪಾಜಿ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ಅವರನ್ನು ನಾನೇ ರೂಮ್ನಲ್ಲಿ ಕರ್ಕೊಂಡೋಗಿ ಮಲಗಿಸ್ತೀನಿ ಎಂದು ತಾನೇ ತಂದೆಯನ್ನು ಕರೆದೊಯ್ದಳು. ಪರಿಮಳ ಗರ ಬಡಿದವಳಂತೆ ನಿಂತುಬಿಟ್ಲು. 20 ವರ್ಷ ತಾನು ಆಧಿಪತ್ಯ ಸ್ಥಾಪಿಸಿಕೊಂಡಿದ್ದ ಮನೆಯಲ್ಲಿ ಏಕಾಏಕಿ ಹೆಣ್ಣೊಬ್ಬಳ ಪ್ರವೇಶಿಸಿ ಮನೆ ಮಗಳ ಸ್ಥಾನದಲ್ಲಿ ನಿಂತು ತಂದೆಯ ಯೋಗಕ್ಷೇಮವನ್ನು ವಹಿಸೋದು ಅವಳಿಗೆ ಸಹನೀಯವಾಗಲಿಲ್ಲ. ಅಭಿರಾಮಿ ತಂದೆಯೊಡನೆ ಮಾತನಾಡುವ ರೀತಿ, ಪುಂಗಿಯ ನಾದಕ್ಕೆ ತಲೆದೂಗುವ ಹಾವಿನಂತೆ ಅವಳ ಮಾತಿನ ವೈಖರಿಗೆ ಮರಳಾಗಿದ್ದ ಸುರೇಂದ್ರನಾಥ್ ಜೈನರನ್ನು ಕಂಡು ಪರಿಮಳಳ ಹೃದಯದಲ್ಲಿ ಅಶಾಂತಿಯ ಬೊಗೆ ಹೊಕ್ಕಿತು. ಇವಳು ನಿಜವಾಗಿಯೂ ಕಸ್ತಿರಿಯೇ? ಇಲ್ಲವೆನ್ನಲು ಆಗುತ್ತಿಲ್ಲ, ಹೌದು ಎನ್ನಲು ಮನಸ್ಸಿಲ್ಲ. ತನ್ನ ಕನಸಿನಲ್ಲೂ ಎಣಿಸಲಾರದಂಥ ವಿಸ್ಮಯಕರ ಸಂಗತಿ ಪುನರ್ಜನ್ಮದ ರೂಪದಲ್ಲಿ ತಮ್ಮನೆಗೆ ಪ್ರವೇಶಿಸಿದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೂ ಅಭಿರಾಮಿಯಲ್ಲಿ ಯಾವ ನಾಟಕೀಯತೆಯೂ ಕಾಣುತ್ತಿರಲಿಲ್ಲ. ಅವಳ ನಡೆನುಡಿಯಲ್ಲಿ ಯಾವ ಕೃತ್ರಿಮವೂ ಇರಲಿಲ್ಲ. ಅವಳ ಭಾಷೆ, ನಡೆ, ವರ್ತನೆ ಎಲ್ಲ ಬಹುತೇಕ ಕಸ್ತೂರಿಯನ್ನೇ ಹೋಲುತ್ತಿದ್ದುದು ಕಂಡು ಪರಿಮಳಳು ದಿಗ್ಭ್ರಾಂತಳಾಗಿದ್ಲು. ಪರಿಮಳ ತೀರಾ ಸನಿಹದಲ್ಲೇ ದನಿ ಕೇಳಿದಾಗ ಕಸ್ತೂರಿಯೇ ಕರೆದಂತಾಗಿ ಬೆಚ್ಚಿಬಿದ್ಲು. ಅಭಿರಾಮಿ ಮೃದುವಾಗಿ, ಪ್ರಭುಂಜನ್ ಮನೆಯಲ್ಲಿಲ್ವಾ ಎಂದು ಕೇಳಿದಾಗ ಪರಿಮಳ ಅಸಹನೆಯಿಂದ, ಇಲ್ಲ, ಅವನ ಫ್ರೆಂಡ್ ಜೊತೆ ಹೋಗಿದ್ದಾನೆ ಎಂದು ಮೊಟುಕಾಗಿ ಉತ್ತರಿಸಿದ್ಲು. ಅಭಿರಾಮಿ ಕೇಳಲೋ ಬೇಡವೋ ಎಂಬಂತೆ, ದೀಪಕ್ ಎನ್ನುತ್ತಿದ್ದಂತೆ ಪರಿಮಳ ತಟ್ಟನೆ ಸಿಡಿದೆದ್ದವಳಂತೆ, ಅವರು ಮನೆಯಲ್ಲಿಲ್ಲ, ಬಿಸ್ನೆಸ್ ಟೂರಿಗೆ ಹೋಗಿದ್ದಾರೆ ಎಂದು ದನಿ ಏರಿಸಿ ನುಡಿದ್ಲು. ಅವಳ ಮುಖದಲ್ಲಿ ಆತಂಕ, ಆಕ್ರೋಶ ಎದ್ದು ಕಾಣ್ತಿತ್ತು. ಅಭಿರಾಮಿ ಅವಳ ಕೈ ಹಿಡ್ಕೊಂಡು, ನೀನು ದೀಪಕ್ನ ಮದುವೆ ಆಗಿದ್ದೀಯಾ ಅಂತ ಕಿಂಚಿತ್ತು ಬೇಜಾರಿಲ್ಲ ಪರಿಮಳ. ಕೆಲವು ವಿಷಯದಲ್ಲಿ ನನಗೆ ಹಿಂದೆ ನಿನ್ನ ಬಗ್ಗೆ ಅಸಮಾಧಾನ ಉಡಿತು. ಅದರ ಬಗ್ಗೆ ನಿನ್ನನ್ನು ಪ್ರಶ್ನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಇಲ್ಲಿಗೆ ಹಿಂತಿರುಗಿ ಬರ್ತಾ ಇದ್ದೆ. ಆದರೆ ನಮ್ಮಿಬ್ಬರ ಹಣೆ ಬರಹನೇ ಬೇರೆಯಾಗಿತ್ತು. ಕೊನೆಗೆ ನಿನ್ನ ಸಾನ್ನಿಧ್ಯದಲ್ಲಿ ಕೊನೆ ಉಸಿರು ಎಳಿಬೇಕು ಅಂತ ನನ್ನ ವಿಧಿ ಇತ್ತೋ ಏನೋ. ಒಟ್ನಲ್ಲಿ ಹಿಂದಿನ ಅಸಮಾಧಾನ ಯಾವುದೂ ನಿನ್ನ ಬಗ್ಗೆ ನನಗೆ ಉಳ್ಕೊಂಡಿಲ್ಲ. ಯಾಕಂದರೆ ನನ್ನ ಮಗ ಪ್ರಭುಂಜನ್ನ ನಿನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಾಕು ಬೆಳೆಸಿದೀಯ. ಆ ಋಣ ಈ ಜನ್ಮದಲ್ಲಿ ನಾನು ತೀರಿಸೋಕ್ಕಾಗಲ್ಲ ಎಂದು ಅವಳ ಕೈಗಳನ್ನು ಕಣ್ಣಿಗೊತ್ತಿಕೊಂಡಾಗ ಪರಿಮಳ ಮೂಕ ವಿಸ್ಮಿತಳಾದಳು. ಅವಳು ಹೇಳಬೇಕೆಂದಿದ್ದ ಮಾತುಗಳೆಲ್ಲ ಕೊರಳಿನಲ್ಲೇ ಸೆರೆಯಾಗಿತ್ತು. ಸುರೇಂದ್ರನಾಥ್ ಹೇಳಿದ ಮಾತುಗಳನ್ನು ಕೇಳಿದಾಗ ಪ್ರಭುಂಜನ್ ತನ್ನ ಕಿವಿಗಳನ್ನೇ ನಂಬಲಿಲ್ಲ. ದಾದಾಜಿ, ನೀವೇನು ಹೇಳ್ತಿದ್ದೀರಾ? ಅಭಿರಾಮಿ ನನ್ನ ತಾಯಿಯೇ. ಐ ಕಾಂಟ್ ಬಿಲೀವ್ ಇಟ್. ಅವರಿಗೆ ಮಾತ್ರೆ ಕೊಡಲು ಒಳಗೆ ಬಂದ ಪರಿಮಳ ಹುಬ್ಬು ಗಂಟಾಕಿ, ಅವನ ಮುಂದೆ ಇದನ್ನೆಲ್ಲ ಹೇಳಬೇಕಿತ್ತೆ ಅಪ್ಪಾಜಿ.
ಈಗಿನ ಕಾಲದ ಹುಡುಗರು ನಿಮ್ಮ ಹಾಗೆ ಮೂಢನಂಬಿಕೆಗಳನ್ನು ಇಟ್ಕೊಂಡಿರೋಲ್ಲ. ಏನೇನೋ ಹೇಳಿ ಸುಮ್ಮನೆ ಅವನ ಮನಸ್ಸು ಕೆಡಿಸ್ಬೇಡಿ. ಪ್ರಭು, ನೀನು ಮಲ್ಕೋ ಹೋಗು ಎಂದು ಮಗನನ್ನು ಕಳಗಿಸಿದ್ಲು. ಪ್ರಭುಂಜನ್ ರೂಮಿಗೆ ಬಂದಾಗ ಅವನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು. ದಿಂಬಿನ ಮೇಲೆ ತಲೆ ಇಟ್ಟರೂ ನಿದ್ದೆ ಅವನ ಬಳಿ ಸುಳಿದಿರಲಿಲ್ಲ. ತನಗಿಂತ 4-5 ವರ್ಷಗಳಾದರೂ ಚಿಕ್ಕವಳಿರಬೇಕು. ಅಭಿರಾಮಿ ತನ್ನ ತಾಯಿಯ ಪುನರ್ಜನ್ಮವೇ? ಅವನಿಗೆ ಅದು ನಂಬಲು ಅಸಾಧ್ಯ ವಿಷಯವಾಗಿತ್ತು. ಅವಳ ನಗು, ಸರಳ ನಡವಳಿಕೆ, ಸೌಮ್ಯ ಚೆಲುವು ಹೊತ್ತ ಮುಖ ಪದೇ ಪದೇ ಅವನ ದೃಷ್ಟಿಪಟಲದ ಮೇಲೆ ಸುಳಿಯಿತು. ಆ ಹುಡುಗಿ ಯಾಕೆ ತನ್ನನ್ನು ಹಚ್ಕೊಂಡು ಒದ್ದಾಡ್ತಾಳೆ ಎಂದು ಆಗಾಗ ಅವನು ಬೆರಗಿನಿಂದ ಯೋಚಿಸುತ್ತಿದ್ದುದುಂಟು. ಆದರೆ ಅವಳ ನಡವಳಿಕೆಯಲ್ಲಿ ಅಸಹಜತೆ ಹುಡುಕಲು ಅವನಿಗೆ ಸಾಧ್ಯವಿರಲಿಲ್ಲ. ಅವನ ಸ್ನೇಹ ಸಾನ್ನಿಧ್ಯ ಅವನಿಗೆ ತುಂಬ ಆಪ್ಯಾಯಮಾನ ಎನಿಸುತ್ತಿದ್ದುದು ನಿಜ. ಆದರೆ ಪೂಜಿತಾಳಂತೆ ಅವಳ ಬಳಿ ಸಲಿಗೆ ವಹಿಸಲು ಅವನಿಗೆ ಮನಸ್ಸಾಗ್ತಿರಲಿಲ್ಲ. ಅವಳು ವಿವಾಹಿತೆ ಎಂಬ ಕಟ್ಟುಪಾಡು ತನ್ನ ಮನಸ್ಸನ್ನು ನಿಯಂತ್ರಿಸುತ್ತಿದ್ದುದು ಎಂದುಕೊಳ್ತಿದ್ದ. ಆದರೂ ಅವಳೊಡನೆ ಇರುವಾಗ ಅವನ ಹೃದಯ ಹುಚ್ಚು ಕುದುರೆಯಂತಾಗ್ತಿತ್ತು. ಬದಲಾಗಿ ತಂಗಾಳಿಯಲ್ಲಿ ಮೈ ಒಡ್ಡಿದಂತೆ ಮನಸ್ಸು ತಂಪಾಗ್ತಿತ್ತು. ಅದೇನೋ ಪ್ರೀತಿಯೋ ವಿಶ್ವಾಸವೋ ಅಭಿಮಾನವೋ ಗೌರವವೋ ಯೋಚಿಸಿ ಯಾವುದೆಂದು ನಿರ್ಧರಿಸಲಾಗದೆ ಸೋತು ಹೋಗ್ತಿದ್ದ. ಒಟ್ನಲ್ಲಿ ಅವಳ ಮಾತುಗಳು ಅವನನ್ನು ಆಕರ್ಷಿಸುತ್ತಿತ್ತು. ಅವಳ ಸಾನ್ನಿಧ್ಯ ಅವನಿಗೆ ಆಪ್ಯಾಯಮಾನವೆನಿಸುತ್ತಿತ್ತು. ಅಭಿರಾಮಿ ಪೂಜಿತಾಳಗಿಂತ ತನಗೆ ಹತ್ತಿರವಾಗ್ತಿದ್ದಾಳೆ ಎಂದು ಅರಿವಾದಾಗ ಅವನು ಅಧೀರನಾಗ್ತಿದ್ದ. ಭರತ್ ಹೆಂಡತಿಯನ್ನು ಹಾಗೆಂದುಕೊಳ್ಳೋದು ಸರಿಯಲ್ಲವೆಂದು ಅವನು ಅಪರಾಧ ಮನೋಭಾವ ಜಾಗೃತಗೊಳಿಸುತ್ತಿತ್ತು. ಆದರೆ ಈಗ ಗೋಚರವಾದ ಸತ್ಯ ಅವನನ್ನು ವಿಸ್ಮಯಗೊಳಿಸುತ್ತಿತ್ತು. ಅದನ್ನು ಸುಲಭವಾಗಿ ಅರಗಿಸಿಕೊಳ್ಳಲು ಅವನಿಗೆ ಸಾಧ್ಯವಿರಲಿಲ್ಲ. ಕಣ್ಣಿಗೆ ನಿದ್ದೆ ಹತ್ತದೆ ಅವನು ರೂಮಿನಿಂದ ಎದ್ದು ಹೊರಗೆ ಬಂದಾಗ ಮನೆಯಲ್ಲಿ ನಿಶ್ಶಬ್ದತೆ ಆವರಿಸಿತು. ಪರಿಮಳ ರೂಮಿನಲ್ಲಿ ಬಾಗಿಲು ಹಾಕೊಂಡು ನಿದ್ರಾ ಲೋಕದಲ್ಲಿದ್ಲು. ಪ್ರಭುಂಜನ್ ಸದ್ದು ಮಾಡದೆ ಬಂದಾಗ ಸುರೇಂದ್ರನತರ ರೂಮಿನಲ್ಲಿನ್ನೂ ದೀಪ ಹುರಿಯುತ್ತಿದ್ದುದು ಕಾಣಿಸಿತು. ಪ್ರಭುಂಜನ್ ಅವರ ರೂಮಿಗೆ ಕಾಲಿಟ್ಟಾಗ ಅವರು ಯಾವುದೋ ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದವರಂತೆ ಹಾಸಿಗೆಗೆ ಹೊರಗೆ ಕುಳಿತಿದ್ರು. ಅವರ ಕೈಯಲ್ಲಿ ಒಂದು ಹಳೆಯ ಫೋಟೋ ಆಲ್ಬಮ್ ಇತ್ತು. ಯಾಕೆ ದಾದಾಜಿ, ನಿದ್ದೆ ಬಂದಿಲ್ಲ? ಪ್ರಭುಂಜನ್ ದನಿ ಕೇಳಿ ಅವರು ಅವನ ಕಡೆ ತಿರುಗಿದ್ರು. ಕೆಲವೊಮ್ಮೆ ಅತಿ ಸಂತೋಷವಾದರೂ ನಿದ್ದೆ ನಮ್ಮಿಂದ ದೂರವಾಗಿಬಿಡತ್ತೆ. ಆ ಸಂತೋಷ ನಾನಿನ್ನೂ ಅನುಭವಿಸ್ತಾ ಇದ್ದೀನಿ. ಏನು ಫೋಟೋಗಳಿವು ಎನ್ನುತ್ತಾ ಅವರ ಪಕ್ಕದಲ್ಲೇ ಹಾಸಿಗೆ ಮೇಲೆ ಕುಳಿತ. ಅವರ ತುಟಿಗಳಲ್ಲಿ ನವಿರಾಗಿ ನಗು ಎಣುಕಿತು. ಎಲ್ಲ ಕಸ್ತೂರಿ ಚಿಕ್ಕ ಮಗುವಾಗಿದ್ದಾಗ ತೆಗೆದಿತು. ನನ್ನ ಜೀವನದಲ್ಲಿ ಅವಳು ಹುಟ್ಟಿ ಬಂದಾಗ ಆಗ್ತಿದ್ದ ಸಂತೋಷವೇ ಬೇರೆ. ಈಗ ಅವಳು ಪುನರ್ಜನ್ಮದ ರೂಪ ನೋಡಿದ ಮೇಲೆ ನನಗೆ ಉಂಟಾಗ್ತಿರೋ ಆನಂದವೇ ಬೇರೆ. ದಾದಾಜಿ, ನೀವು ಪುನರ್ಜನ್ಮ ಅನ್ನೋದನ್ನು ನಂಬ್ತೀರಾ? ಪ್ರಭುಂಜನ್ ದನಿಯಲ್ಲಿ ಗೊಂದಲ ಇಣುಕುತ್ತಿತ್ತು. ಸುರೇಂದ್ರನ ಜೈನರ ಮುಖ ಗಂಭೀರವಾಯಿತು. ಭಗವಾನ್ ಮಹಾವೀರರು ಹೇಳಿರೋದು ನಿನಗೆ ಗೊತ್ತಿಲ್ವೇ ಪ್ರಭುಂಜನ್? ಪ್ರತಿಯೊಂದು ಆತ್ಮಕ್ಕೂ ಕರ್ಮಗಳಿರುತ್ತೆ. ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೋಪ, ದ್ವೇಷ, ದುರಾಸೆಗಳಿಂದ ಕೂಡಿದ ದುಷ್ಕರ್ಮಗಳಾಗಿರ್ಬೋದು. ಆಯಾ ಕರ್ಮಗಳಿಗೆ ತಕ್ಕಂತೆ ಆತ್ಮ ಪುನರ್ಜನ್ಮ ಪಡಿತಾ ಇರುತ್ತೆ. ಈ ಪುನರ್ಜನ್ಮದ ಚಕ್ರದಿಂದ ಪೂರ್ಣವಾಗಿ ಮುಕ್ತಿ ಹೊಂದಿದವನಿಗೆ ಅತ್ಯುತ್ತಮ ಜೀವನಾಗಿರ್ತಾನೆ. ಅದಕ್ಕೆ ನಾವು ಅಹಿಂಸೆ, ಸತ್ಯ, ಆಚಾರ್ಯ, ಬ್ರಹ್ಮಚಾರ್ಯ ಹಾಗೂ ಅಪರಿಗ್ರಹ ಎಂಬ 5 ಸೂತ್ರಗಳನ್ನು ಪರಿಪಾಲಿಸಲೇಬೇಕಾಗತ್ತೆ. ನಾವು ಜನಸಾಮಾನ್ಯರಾಗಿ ಹಿಂಸೆ, ಸತ್ಯ ಹಾಗೂ ಆಸ್ತಿಯನ್ನೇ ಪರಿಪಾಲಿಸ್ಬೋದು. ಅದಕ್ಕಾಗಿಯೇ ಅಲ್ವೇ ನಮ್ಮ ಪಾಪಕರ್ಮಗಳನ್ನು ತೊಳೆದು ಹಾಕುವ ಸಲುವಾಗಿ ನಾವು ಪ್ರತಿ ಕ್ರಮಣವನ್ನು ಅನುಕರಿಸೋದು. ಅದರ ಪ್ರಕಾರ ಮೂಗು ಹಾಗೂ ಬಾಯಿಯನ್ನು ಶ್ವೇತ ವಸ್ತ್ರದಿಂದ ಮುಚ್ಚಿಕೊಂಡು 48 ವರ್ಷಗಳ ಕಾಲ ನಾವು ಸಂಧ್ಯಾಕಾಲದಲ್ಲಿ ಪ್ರಾರ್ಥನೆ ಮಾಡಿದರೆ ನಮ್ಮ ಪಾಪಕರ್ಮಗಳಿಂದ ಸ್ವಲ್ಪವಾದರೂ ವಿಮುಕ್ತಿ ಸಿಗೋದೆಂಬುದು ನಂಬಿಕೆ ನಮ್ಮಲ್ಲಿದೆ. ಅವರ ಮಾತುಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದ ಪ್ರಭುಂಜನ್, ಅಭಿರಾಮಿ ಕಸ್ತೂರಿಯ ಪುನರ್ಜನ್ಮ ಅಂತ ನಂಬಿಕೆ ನಿಮಗಿದೆಯಾ ದಾದಾಜಿ ಎಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ.
ಸುರೇಂದ್ರನಾಥರ ಮುಖದಲ್ಲಿ ನೋವಿನ ಛಾಯೆ ಒಂದು ಇಣಿಕಿತು. ಕಣ್ಗಳು ಅರಿಯದೆ ಹೋದರೂ ಕರಳು ಅರಿತುಕೊಳ್ಳುತ್ತೆ ಪ್ರಭುಂಜನ್. ನೀವೆಲ್ಲ ನಂಬ್ತಿರೋ ಇಲ್ವೋ, ಆ ಮಗು ಮೊದಲನೇ ಸಲ ಭರತ್ ಜೊತೆ ಈ ಮನೆಗೆ ಬಂದಾಗ ನಾನು ಏನೋ ಕಳೆದುಕೊಂಡಿದ್ದನ್ನು ಮರಳಿ ಪಡೆಯುತ್ತಿದ್ದೇನೆ ಅನ್ನೋ ಭಾವನೆ ನನ್ನಲ್ಲಿ ಉಂಟಾಗಿತ್ತು. ಆ ಹುಡುಗಿನ ನೋಡ್ತಾನೆ ಇರಬೇಕು, ಅವಳು ಮಾತನಾಡೋದನ್ನು ನಾನು ಕೇಳ್ತಾನೆ ಇರಬೇಕು ಅನ್ನೋ ಹಂಬಲ ಉಕ್ಕಿ ಬರ್ತಿತ್ತು. ಅದರ ನಿಜವಾದ ಅರ್ಥ ಏನಂತ ಈಗ ಗೊತ್ತಾಗ್ತಾ ಇದೆ. ನನ್ನ ಕಸ್ತೂರಿ ಸಾತ್ವಿಕಳು, ಧರ್ಮನಿಷ್ಠಳು, ಸತ್ಯವಂತಳು. ಆದಿದ್ರಿಂದ ಯಾವುದೋ ಸತ್ಕಾರ್ಯ ಮಾಡಿಸಲೆಂದೇ ಮತ್ತೆ ಹುಟ್ಟಿ ಬಂದಿದ್ದಾಳೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.